ದರ್ಶನ್ ಪರವಾಗಿದೆಯಾ ಚಾರ್ಜ್ ಶೀಟ್? ಪೊಲೀಸರು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ರ? ಚಾರ್ಜ್ ಶೀಟ್ ಲೋಪಗಳನ್ನು ಎತ್ತಿ ಹಿಡಿದ್ರ ಸಿ.ವಿ. ನಾಗೇಶ್? ದರ್ಶನ್ ಜಾಮೀನು ಅರ್ಜಿ ಮುಂದೂಡಿಕೆ, ಪವಿತ್ರ ಗೌಡ ಬೇಲ್ ಅರ್ಜಿ ಕೂಡ ಮುಂದೂಡಿಕೆನೆ. ಅಕ್ಟೋಬರ್ 8ಕ್ಕೆ ಸುಬ್ಬಿ ಭವಿಷ್ಯ ನಿರ್ಧಾರ. ಅತ್ಯಾಚಾರ ಕೇಸ್ನಲ್ಲಿ ಮುನಿರತ್ನಗೆ ಸಂಕಷ್ಟ, ಮತ್ತೆ 15 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆ. ಪರಪ್ಪನ ಅಗ್ರಹಾರ ಜೈಲ್ಗೆ ಶಾಸಕ ಶಿಫ್ಟ್. ಬೆಂಗಳೂರಲ್ಲಿ 13 ವರ್ಷದ ಬಾಲಕಿಯ ನಿಗೂಢ ಸಾವು. ಮಲಗಿದ್ದಲ್ಲೇ ಗಾರ್ಗಿ ಉಸಿರು ನಿಲ್ಲಿಸಿದ್ಯಾರು? ಪೋಷಕರ ಮೇಲೇನೆ ಪೊಲೀಸರಿಗೆ ಅನುಮಾನ. ಮೈಸೂರು ದಸರಾದ ಮೆರುಗು ಹೆಚ್ಚಿಸಿದ ರೈತ ದಸರಾ. ಅರಮನೆ ಬಳಿ ಗ್ರಾಮೀಣ ಸೊಬಗು ಅನಾವರಣ. ಕಣ್ಮನ ಸೆಳೆದ ಹಳ್ಳಿ ಕಾರ್ ಜೋಡೆತ್ತುಗಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಹಾಭಾರತ. ನಾನು ನಾಗೇಂದ್ರ ಬಾಬು. ಇವತ್ತು ಇಡೀ ದಿನ ಎಲ್ಲರ ಚೆತ್ತ ನೆಟ್ಟಿದ್ದು ಸಿಟಿ ಸಿವಿಲ್ ಕೋರ್ಟ್ ಹಾಲ್ ನಂಬರ್ 57ರತ್ತ. ಕಾರಣ, ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದಕ್ಕಿಂತ ದರ್ಶನ್ ಪರ ಹಿರಿಯ ವಕೀಲರು ವಾದವನ್ನು ಮಂಡಿಸಿದ್ರಲ್ಲ ಸಿ.ವಿ. ನಾಗೇಶ್ ಅವರು ಹೇಗೆಲ್ಲ ವಾದವನ್ನು ಮಂಡಿಸಿದ್ರು, ತನಿಖೆಯ ಲೂಪೋಲ್ಸ್ಗಳು ಏನಿತ್ತು, ಇದೆಲ್ಲ ವಿಚಾರಗಳನ್ನು ಇವತ್ತು ನ್ಯಾಯಾಧೀಶರ ಮುಂದೆ ಅವರು ಸವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅಷ್ಟೇನಾ? ಇಲ್ಲ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕ್ತಾರೆ. ಚಾರ್ಜ್ ಶೀಟ್ 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿರುವಂಥ ಪೇಜ್ ಟು ಪೇಜ್ ಏನೆಲ್ಲ ತಪ್ಪುಗಳಿದೆ ಅದನ್ನು ಎತ್ತಿ ಹಿಡಿದಿದ್ದಾರೆ. ನೋಡಿ, ಪ್ರತಿಯೊಬ್ಬರು ಕೂಡ ಕಾನೂನಿಗೆ ಗೌರವವನ್ನು ಕೊಡಬೇಕು. ಇವತ್ತು ವಾದ ಆಗುತ್ತೆ, ನಾಳೆ ಪ್ರತಿವಾದ ಆಗುತ್ತೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ತಮ್ಮ ಕೌಂಟರ್ ವಾದವನ್ನು ಕೂಡ ಮಂಡಿಸ್ತಾರೆ. ಆದರೆ ಅಂತಿಮವಾಗಿ ನ್ಯಾಯಾಧೀಶರ ತೀರ್ಮಾನ ಆಗಿರುತ್ತೆ ಇಲ್ಲಿ ಆರೋಪಿಗಳಿಗೆ ಜಾಮೀನು ಕೊಡಬೇಕಾ ಬೇಡವಾ ಅನ್ನೋದು. ಆದರೆ ಯಾವ ಆಧಾರದಲ್ಲಿ ಕೊಡಬೇಕು ಅನ್ನುವ ವಾದ ಮಂಡನೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾವ ಆಧಾರದಲ್ಲಿ ಜಾಮೀನನ್ನು ಕೊಡಬಾರ್ದು ಅಂತಿರುತ್ತಲ್ಲ, ಆ ಅಂಶಗಳು ಕೂಡ ಅಲ್ಲಿ ಪ್ರಮುಖವಾದಂಥ ಪಾತ್ರಗಳನ್ನು ವಹಿಸುತ್ತೆ. ಹಾಗಾಗಿ ನಿನ್ನೆ ಮತ್ತು ಇವತ್ತಿನ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಮಂಡಿಸಿದ ವಾದವನ್ನು ಇಟ್ಟುಕೊಂಡು ಇವತ್ತಿನ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಇವತ್ತು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮೊಂದಿಗೆ ಅತಿಥಿಗಳು, ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥ ಎಸ್.ಕೆ. ಉಮೇಶ್ ಅವರು, ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರದಿಂದ ವಿಧಿ ವಿಜ್ಞಾನ ತಜ್ಞರಾಗಿರುವಂಥ ಡಾಕ್ಟರ್ ದಿನೇಶ್ ರಾವ್ ಅವರು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಜುಳಾ ಮುನವಳ್ಳಿ ಅವರು ವಕೀಲರು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗ್ತಾರೆ. ಮೊದಲಿಗೆ ನಾನು ದಿನೇಶ್ ಅವ್ರ ಹೋಗೋಕ್ಕಿಂತ ಮುಂಚೆ ಉಮೇಶ್ ಅವರನ್ನ ಪ್ರಶ್ನೆ ಮಾಡ್ತೀನಿ. ಸರ್, ನಿನ್ನೆ ಇವತ್ತೆಲ್ಲ ನೋಡಿದ್ವಿ, ವಾದವನ್ನು ಗಮನಿಸಿದ್ವಿ. ಅಲ್ಲೆಲ್ಲವೂ ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ದಿದ್ದು ಒಂದೇ, ಎಲ್ಲವೂ ದಾಖಲೆ ಸುಳ್ಳು, ಸಾಕ್ಷ್ಯಾಧಾರಗಳು ಸುಳ್ಳು, ಸೃಷ್ಟಿ ಸೃಷ್ಟಿ ಸೃಷ್ಟಿ, ಸುಳ್ಳು 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 ಅಂತ ಅಲ್ಲಿ ವಾದವನ್ನು ಮಂಡಿಸಿದ್ರು. ಇನ್ವೆಸ್ಟಿಗೇಷನ್ ಲೂಪೋಲ್ಸ್ ಅನ್ನು ಎತ್ತಿ